ಒಂದಾನೊಂದು ಕಾಲದಲ್ಲಿ ಗುಡ್ಡ ಬೆಟ್ಟಗಳಿಂದ ಕೂಡಿದ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಗಣೇಶ ಎಂಬ ಹೆಸರಿನ 24 ವರ್ಷದ ಒಬ್ಬ ಯಂಗ್ ಹುಡುಗ ವಾಸವಾಗಿದ್ದ. ಗಣೇಶ ಯಾವಾಗಲೂ ತುಂಬಾ ಸುಸ್ತಾಗಿಯೂ ಮತ್ತು ಉತ್ಸಾಹವಿಲ್ಲದೆ ಸದಾ ಚಿಂತೆಯಲ್ಲಿ ಇರ್ತಾ ಇದ್ದ. ಅವನು ಪ್ರತಿದಿನ ತನ್ನ ಜೀವನದಲ್ಲಿ ಆಗಿ ಹೋದ ಘಟನೆಗಳ ಬಗ್ಗೆ ಯೋಚಿಸಿ ಬೇಜಾರಾಗ್ತಾ ಮತ್ತು ತನ್ನ ಫ್ಯೂಚರ್ ಅಂದ್ರೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತಿದ್ದ. ಈ ಕಾರಣದಿಂದ ಗಣೇಶ ಈ ಕಡೆ ನೆಮ್ಮದಿಯಾಗಿರೋಕ್ಕೂ ಆಗದೆ ಆ ಕಡೆ ನಿದ್ದೆ ಮಾಡೋಕ್ಕೂ ಆಗದೆ ಒದ್ದಾಡ್ತಾ ಜೀವನದಲ್ಲಿ ನಗೋದನ್ನೇ ಮರ್ತಿದ್ದ. ಒಂದು ದಿನ ಗಣೇಶನ್ಗೆ ಪಕ್ಕದ ಸಿಟಿಯಲ್ಲಿ ಒಬ್ಬ ಫೇಮಸ್ ಸೈಕಾಲಜಿಸ್ಟ್ ಅಂದ್ರೆ ಮಾನಸಿಕ ರೋಗ ತಜ್ಞ ಇರೋದು ಗೊತ್ತಾಗುತ್ತೆ. ಅವರು ತುಂಬಾ ಜನಕ್ಕೆ ತಮ್ಮ ಸಲಹೆಗಳ ಮೂಲಕ ನೆಮ್ಮದಿಯಿಂದ ಇರೋದನ್ನ ಕಲಿಸಿರೋ ಬಗ್ಗೆ ತಿಳ್ಕೊತಾನೆ. ಆ ವ್ಯಕ್ತಿ ನನಗೆ ಸಹಾಯ ಮಾಡಬಹುದು ಎಂಬ ಆಸೆ ಮತ್ತು ಆಸಕ್ತಿಯಿಂದ ಅವರನ್ನು ಭೇಟಿ ಮಾಡೋಕೆ ಹೊರಡ್ತಾನೆ. ಸುಮಾರು ಕಿಲೋಮೀಟರ್ಗಳಷ್ಟು ನಡೆದು ಆ ವಿಳಾಸಕ್ಕೆ ಹೋದಾಗ ಗಣೇಶನ್ಗೆ ಅಲ್ಲಿ ಒಂದು ಪುಟ್ಟ ಮನೆ ಮತ್ತು ಮನೆಯ ಮುಂದೆ ಚೇರ್ ಮೇಲೆ ಕಣ್ಮುಚ್ಚಿ ಕುಳಿತ ಒಬ್ಬ ವಯಸ್ಸಾದ ವ್ಯಕ್ತಿ ಕಾಣುತ್ತಾನೆ. ಗಣೇಶ ಅವ್ರ ಹತ್ರ ಹೋಗಿ ಮಾತಾಡ್ತಾ ತನ್ನ ಪರಿಚಯ ಮಾಡಿಕೊಂಡು ತನ್ನ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸರ್, ನನ್ನ ಮೈಂಡು ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾನೇ ಇರುತ್ತೆ. ಚಿಂತೆ ಮಾಡಿ ಮಾಡಿ ಜೀವನದಲ್ಲಿ ನೆಮ್ಮದಿನೇ ಇಲ್ಲದೆ ಇರೋ ಹಾಗಾಗಿದೆ. ನೀವು ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾನೆ. ಆಗ ಆ ವಯಸ್ಸಾದ ವ್ಯಕ್ತಿ ನಗುತ್ತಾ, ಓಹ್, ಹಾಗಾದರೆ ನೀನು ನೆಮ್ಮದಿಯನ್ನು ಹುಡುಕ್ತಾ ಇದೆಯಾ, ಬಾ ನನ್ನ ಜೊತೆ ಅಂತ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನಂತರ ಮನೆಯಲ್ಲಿ ಗಣೇಶನ ಕೈಗೆ ನೀರಿನಿಂದ ತುಂಬಿದ ಒಂದು ಗ್ಲಾಸ್ ಅನ್ನು ಕೊಟ್ಟು ಒಂದು ಹನಿ ನೀರನ್ನು ಚೆಲ್ಲದೆ ಊರಿನ ಆಚೆ ಇರುವ ಮರಕ್ಕೆ ಮುಟ್ಟಿ ಬರುವಂತೆ ಚಾಲೆಂಜ್ ಅನ್ನು ನೀಡ್ತಾರೆ. ಆಶ್ಚರ್ಯದಿಂದ ಗಣೇಶ ಆ ನೀರಿನ ಗ್ಲಾಸ್ ಅನ್ನು ತಗೊಂಡು ಹೊರಡ್ತಾನೆ. ಆ ಹಳ್ಳಿಯ ರಸ್ತೆಯು ತುಂಬಾ ಚಿಕ್ಕ ಮತ್ತು ಜನರಿಂದ ಕೂಡಿತ್ತು. ಒಂದ್ ಕಡೆ ವ್ಯಾಪಾರಿಗಳ ಕೂಗಿನ ಶಬ್ದ, ಇನ್ನೊಂದು ಕಡೆ ನಾಯಿಗಳ ಜಗಳ. ಇದ್ಯಾವುದರ ಕಡೆ ಗಮನ ಕೊಡದೆ ಗಣೇಶ ನೀರಿನ ಗ್ಲಾಸ್ ಮೇಲೇನೆ ಏಕಾಗ್ರತೆ ಇಟ್ಟು ತುಂಬಾ ಜಾಗ್ರತೆಯಿಂದ ನಡೆದು ಮರವನ್ನು ಮುಟ್ಟಿ ವಾಪಸ್ ಆಗ್ತಾನೆ. ಆಗ ಆ ವಯಸ್ಸಾದ ವ್ಯಕ್ತಿಗೆ ಗಣೇಶನು, ಸರ್, ನಾನು ಒಂದು ಹನಿ ನೀರನ್ನು ಚೆಲ್ಲದೆ ಗ್ಲಾಸ್ ಅನ್ನು ತಂದೆ ಎಂದು ಖುಷಿಯಿಂದ ಹೇಳ್ತಾನೆ. ಆಗ ಆ ವ್ಯಕ್ತಿ ದ್ಯಾಟ್ಸ್ ಗುಡ್ ಎಂದು ಹೇಳಿ ಗಣೇಶನ್ಗೆ ಒಂದು ಪ್ರಶ್ನೆ ಕೇಳ್ತಾನೆ. ನೀರನ್ನು ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲಿನ ಜನರು ಮತ್ತು ಮಕ್ಕಳ ಕಿರುಚಾಟದ ಕಡೆ ನೋಡಿದೆಯಾ ಅಥವಾ ಆ ಕಡೆ ಗಮನ ಹರಿಸಿದೆಯಾ ಎಂದು. ಆಗ ಗಣೇಶನು, ಇಲ್ಲ, ನಾನು ಯಾವ ಕಡೆಯೂ ನೋಡಲಿಲ್ಲ ಮತ್ತು ಯಾವ ಶಬ್ದದ ಕಡೆ ಕೂಡ ಗಮನ ಹರಿಸಿಲ್ಲ. ನನ್ನ ಗಮನ ಕೇವಲ ನೀರಿನ ಗ್ಲಾಸ್ ಮೇಲೆ ಇತ್ತು ಎಂದು ಉತ್ತರ ನೀಡುತ್ತಾನೆ. ಆಗ ಆ ವ್ಯಕ್ತಿ ನಗುತ್ತಾ, ಇದೇ ನೆಮ್ಮದಿಯ ಸೀಕ್ರೆಟ್ ಎಂದು ಹೇಳ್ತಾನೆ. ಯಾವಾಗ ನಿನ್ನ ಮನಸ್ಸು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುತ್ತೋ ಆಗ ಯಾವುದೇ ಕಳೆದು ಹೋದ ಘಟನೆಗಳ ಭಯ ಮತ್ತು ಭವಿಷ್ಯದ ಚಿಂತೆ ಇರೋದಿಲ್ಲ. ಆಗ ಉಳಿದಿರೋದು ಪ್ರೆಸೆಂಟ್ ಅಂದ್ರೆ ಈ ಕ್ಷಣ ಮತ್ತು ನೆಮ್ಮದಿ ಮಾತ್ರ ಎಂದು ಹೇಳ್ತಾರೆ. ಸೊ ಫ್ರೆಂಡ್ಸ್, ಈ ಕಥೆಯ ಮಾರಲ್ ಏನಂದ್ರೆ, ನಾವು ಯಾವಾಗ ಈ ಕ್ಷಣದಲ್ಲಿ ಬದುಕ್ತೀವೋ ಆಗ ಹಿಂದೆ ಆದು ಹೋದ ಬಗ್ಗೆ ಚಿಂತೆ ಇರೋದಿಲ್ಲ ಮತ್ತೆ ಭವಿಷ್ಯದ ಭಯ ಇರೋದಿಲ್ಲ. ಸೊ live in present and be happy.